ಆನ್ 20th February 2025 ಬೆಳಗಿನ ಜಾವ ಸುಮಾರು 4 ಗಂಟೆ ಯುಪಿಯ ಲಕ್ನೋದಲ್ಲಿ ವಾಸವಾಗಿದ್ದಂತಹ 50 ವರ್ಷದ ಮಾನ್ವೇಂದ್ರ ಸಿಂಗ್ ಅವರು ಮಿಸ್ಸಿಂಗ್ ಆಗ್ತಾರೆ. ಮಾನ್ವೇಂದ್ರ ಸಿಂಗ್ ಅವರು ಲಕ್ನೋದ ಆಶಿಯಾನಾ ನಗರದಲ್ಲಿ ವಾಸವಾಗಿದ್ರು. ಅಲ್ಲಿ ಅವರು ಮಲ್ಟಿಪಲ್ ಬಿಸ್ನೆಸ್ ಗಳನ್ನ ರನ್ ಮಾಡ್ತಾ ಇದ್ರು. ಸೊ ಈ ಕಾರಣದಿಂದಾಗಿ ಆ ಸಿಟಿನಲ್ಲಿ ಇವರೊಬ್ಬ ವೆಲ್ ನೋನ್ ವ್ಯಕ್ತಿ ಅಂತಾನೆ ಹೇಳ್ಬೋದು. ತುಂಬಾ ರಿಚ್ ಆಗಿದ್ದಂತಹ ವ್ಯಕ್ತಿ, ಅದ್ರ ಜೊತೆಗೆ ತುಂಬಾ ಕಾಂಟ್ಯಾಕ್ಟ್ ಗಳನ್ನ ಹೊಂದಿದ್ದಂತಹ ವ್ಯಕ್ತಿ ಸಡನ್ ಆಗಿ ಕಾಣಿಸದೇ ಇರೋದು ಅವ್ರ ಫ್ಯಾಮಿಲಿ ಅವ್ರನ್ನ ಒಂದು ದೊಡ್ಡ ಚಿಂತೆಗೆ ತಳ್ಳಿತ್ತು. ಅವ್ರನ್ನ ಕೊನೆಯದಾಗಿ ಅವ್ರ ಮನೆಯಲ್ಲಿ ನೋಡಿದಂತಹ ಅವ್ರ ಮಗ 21 ವರ್ಷದ ಅಕ್ಷಯ್ ಸಿಂಗ್ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ಆದ್ರೆ ಯಾವಾಗ ಪೊಲೀಸರು ಮಾನ್ವೇಂದ್ರ ಸಿಂಗ್ ಅವ್ರನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಇದೊಂದು ಜಸ್ಟ್ ಮಿಸ್ಸಿಂಗ್ ಕೇಸ್ ಅಲ್ಲ, ಅವ್ರಿಗೆ ತುಂಬಾ ಹತ್ರವಾದವರೇ ಒಬ್ರು ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಇವ್ರನ್ನ ಕೊಲೆ ಮಾಡಿದಂತಹ ವ್ಯಕ್ತಿ ಎಷ್ಟರ ಮಟ್ಟಿಗೆ ಒಂದು ಪರ್ಫೆಕ್ಟ್ ಪ್ಲಾನ್ ಮಾಡಿದ್ದ ಅಂದ್ರೆ ಯಾರಿಗೂ ಅವ್ರು ಎಲ್ಲಿದ್ದಾರೆ ಅಂತ ಊಹೆನೂ ಮಾಡಕ್ಕೂ ಸಾಧ್ಯ ಇರ್ಲಿಲ್ಲ. ಅಂಡ್ ಆ ವ್ಯಕ್ತಿ ಅನ್ಕೊಂಡಿದ್ದ ಯಾವ ಕಾರಣಕ್ಕೂ ಈ ಕೇಸ್ ನಲ್ಲಿ ನಾನು ಸಿಕ್ಕಾಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಬಟ್ ಆತ ಮಾಡಿದಂತಹ ಒಂದು ಸಣ್ಣ ಮಿಸ್ಟೇಕ್ ಇಂದಾಗಿ ಆತನ ಕಂಪ್ಲೀಟ್ ಪ್ಲಾನ್ ಫ್ಲಾಪ್ ಆಗುತ್ತೆ. ಸೊ ಬನ್ನಿ, ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡದೆ ಈ ಕೇಸ್ ಏನಾಗಿತ್ತು, ಯಾರು ಆ ಕೊಲೆಗಾರ, ಯಾವ ಕಾರಣಕ್ಕೋಸ್ಕರ ಅವರನ್ನ ಕೊಲೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿವರೆಗೂ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ಮನ್ವೇಂದರ್ ಸಿಂಗ್ ಮಿಸ್ಸಿಂಗ್ ಕೇಸ್. ವೆಲ್ಕಮ್ ಬ್ಯಾಕ್. ಮಾನ್ವೇಂದ್ರ ಸಿಂಗ್ ಅವರ ಫ್ಯಾಮಿಲಿ ಇದೇ ಲಕ್ನೋದ ಸೆಕ್ಟರ್ ಎಲ್ ನಲ್ಲಿ ಇರ್ತಾ ಇದ್ರು. ಅವ್ರದೊಂದು 3 ಫ್ಲೋರ್ ನ ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗ್ ನಲ್ಲಿ ಅವರ ಮಕ್ಕಳು ಮತ್ತೆ ಅವರ ಅಣ್ಣ, ಅವರ ಎಂಟೈರ್ ಫ್ಯಾಮಿಲಿ ಅದರಲ್ಲಿ ವಾಸವಾಗಿದ್ರು. ಈ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ನಲ್ಲಿ ಇದ್ದಂತಹ ಮನೆ ಖಾಲಿ ಇತ್ತು. ಸೆಕೆಂಡ್ ಫ್ಲೋರ್ ನಲ್ಲಿ ಅವರ ಅಣ್ಣ ಮತ್ತೆ ಆತನ ಹೆಂಡತಿ ವಾಸವಾಗಿದ್ರು. ಅಂಡ್ ಥರ್ಡ್ ಫ್ಲೋರ್ ನಲ್ಲಿ ಮಾನ್ವೇಂದ್ರ ಸಿಂಗ್ ಅವರ 2 ಜನ ಮಕ್ಕಳು ಅಂದ್ರೆ 21 ವರ್ಷದ ಅಕ್ಷತ್ ಸಿಂಗ್, 17 ವರ್ಷದ ಕೃತಿ ಅವ್ರ ಜೊತೆಗೆ ಇರ್ತಾರೆ. ನೋಡಿ, ಈ 2 ಜನ ಮಕ್ಕಳು ಸಿಂಗಲ್ ಪೇರೆಂಟ್ ಆಗಿದ್ರು. ಮಾನ್ವೇಂದ್ರ ಸಿಂಗ್ ಅವರೇ ಇವ್ರನ್ನ ನೋಡ್ಕೋತಾ ಇದ್ರು. ಅಂಡ್ ಇವರ ಹೆಂಡತಿ 9 ವರ್ಷದ ಹಿಂದೆ ಅವ್ರಿಗೆ ಇದ್ದಂತ ಒಂದು ಹೆಲ್ತ್ ಇಶ್ಯೂ ನಿಂದಾಗಿ ಸಾವನ್ನಪ್ಪಿರ್ತಾರೆ. ಅಂಡ್ ಅವರ ತಾಯಿಯ ಸಾವಿಗೆ ಕಾರಣ ನೋಡಿದಾಗ ಅದರಲ್ಲಿ ಕೆಲವೊಂದಿಷ್ಟು ಜನ ಅವ್ರಿಗಾಗಿದ್ದಂತಹ ಸರ್ಜರಿಯಿಂದ ಅವ್ರು ಸತ್ತಿದ್ದಾರೆ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಜನ ನೇಬರ್ಸ್ ಗಳ ಪ್ರಕಾರ ಅದು ಮೈ ಬಿ ಆಗಿರ್ಬೋದು ಅಂತಾನು ಕೂಡ ಕನ್ಫರ್ಮ್ ಮಾಡ್ತಾರೆ. ಬಟ್ ಎನಿವೆ, ಆ ತಾಯಿ ಇಲ್ಲದೆ ಇದ್ರು ಕೂಡ ಮಾನ್ವೇಂದ್ರ ಸಿಂಗ್ ಅವರು ಅವರ ಮಕ್ಕಳಿಗೆ ಏನು ಕಮ್ಮಿ ಆಗದೆ ಇರೋ ತರ ಬೆಳೆಸ್ಕೊಂಡ್ ಬಂದಿದ್ರು. ನಾನು ಮೊದಲೇ ಮೆನ್ಷನ್ ಮಾಡಿದ್ದೆ, ಈ ಮಾನ್ವೇಂದ್ರ ಸಿಂಗ್ ಅವರು ಒಬ್ಬ ಬಿಸ್ನೆಸ್ ಮನ್ ಆಗಿದ್ರು ಅಂತ ಹೇಳಿ. ಇವ್ರ ಆಕ್ಚುಯಲ್ ಬಿಸ್ನೆಸ್ ಏನು ಅಂದ್ರೆ, ಇವ್ರದ್ದು 3 ಲಿಕ್ಕರ್ ಶಾಪ್ ಇತ್ತು ಅದೇ ಲಕ್ನೋನಲ್ಲಿ. ಅದರೊಟ್ಟಿಗೆ ಮಲ್ಟಿಪಲ್ ಪ್ಯಾಥಾಲಜಿ ಲ್ಯಾಬ್ ಗಳಿದ್ವು. ಇದೆಲ್ಲದ್ರಿಂದ ಇವ್ರು ತುಂಬಾನೇ ದುಡ್ಡು ಸಂಪಾದನೆ ಮಾಡ್ತಾ ಇದ್ರು. ಅವರ ಮಕ್ಕಳಿಗೆ ಏನು ಕಮ್ಮಿ ಆಗದೆ ಇರೋ ತರ ನೋಡ್ಕೋತಾ ಇದ್ರು. ಬಟ್ ಆದ್ರೆ ಮಾನ್ವೇಂದ್ರ ಸಿಂಗ್ ಅವರ ಮಾವನಿಗೆ ಇವ್ರನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಕಾರಣ ಏನು ಅಂದ್ರೆ, ನನ್ನ ಮಗಳ ಸಾವಿಗೆ ಕಾರಣ ಇವನೇ, ಇವರಿಬ್ರು ಜಗಳ ಆಡ್ತಾ ಇದ್ರು, ಆ ಕಾರಣದಿಂದಾಗಿ ನನ್ನ ಮಗಳು ಸತ್ತಿದ್ದಾಳೆ ಅನ್ನೋದು ಅವ್ರ ನಂಬಿಕೆ ಆಗಿತ್ತು. ಸೊ ಹಾಗಾಗಿ ಮನ್ವೇಂದ್ರ ಸಿಂಗ್ ಅವರಿಗೆ ಅವರ ಮಾವನೊಟ್ಟಿಗೆ ತುಂಬಾ ಸರಿ ಜಗಳಗಳು ಆಗಿರ್ತವೆ. ಅಕ್ಷತ್ ಮತ್ತೆ ಕೃತಿ ಈ ಸಮಸ್ಯೆಗಳ ಮಧ್ಯೆನೆ ತಮ್ಮ ಬಾಲ್ಯನ ಕಳೀತಾ ಬಂದಿದ್ರು. ಅವ್ರು ನೋಡ್ತಾ ಇದ್ರು ಯಾವ ತರ ತಮ್ಮ ತಂದೆ ಮತ್ತೆ ತಮ್ಮ ತಾತ ಜಗಳ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಅವರ ತಾಯಿ ಸತ್ತಿರುವಂತಹ ದುಃಖ ಒಂದು ಕಡೆಗಾದ್ರೆ, ಅವರ ತಂದೆಯ ಮೇಲೆ ಅವರ ಅಜ್ಜನೇ ಹಾಕಿರುವಂತಹ ಕೇಸ್ ಇನ್ನೊಂದು ಕಡೆ ಆಗಿತ್ತು. ಒಂದ್ಸರಿ ಯೋಚನೆ ಮಾಡಿ, ಈ ತರದ ವಾತಾವರಣದಲ್ಲಿ ಬೆಳೀತಿದ್ದಂತಹ ಮಕ್ಕಳು ಯಾವ ತರನಾದಂತಹ ಮಾನಸಿಕ ಕಷ್ಟನ ಎದುರಿಸ್ತಿದ್ರು ಅಂತ ಹೇಳಿ. ಬಟ್ ಆದ್ರೆ ಮಾನ್ವೇಂದ್ರ ಸಿಂಗ್ ಯಾವತ್ತೂ ಕೂಡ ಇವ್ರಿಗೆ ಈ ಕಷ್ಟನ ತೋರಿಸ್ಕೊಳ್ದೇ ಇರೋ ತರ ಜೀವನ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರು ಜಸ್ಟ್ ಅನ್ಕೋತಾ ಇದ್ರು, ನನ್ನ ಮಕ್ಕಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಕಡೆಗೆ ಕೆಲಸ ಹಿಡಿದು ಜೀವನ ಮಾಡಿದ್ರೆ ಸಾಕು ಅಂತ ಹೇಳಿ. ಅದಕ್ಕೆ ಪೂರಕ ಅನ್ನೋ ತರನೇ ಇವರ ಗಂಡು ಮಗ ಅಕ್ಷತ್ ಯಾವಾಗ ಸ್ಕೂಲಿಂಗ್ ಕಂಪ್ಲೀಟ್ ಆಗತ್ತೆ, ನೀಟ್ಗೋಸ್ಕರ ಪ್ರಿಪರೇಷನ್ ಆಗ್ಲಿಕ್ಕೆ ಆತನಿಗೆ ಹೇಳ್ತಾರೆ. ಯಾಕಂದ್ರೆ ಆತ ಮೆಡಿಕಲ್ ಲೈನ್ ನಲ್ಲಿ ಹೋಗ್ಲಿ, ನಮ್ಮ ಒಂದು ಬಿಸ್ನೆಸ್ ಲೈನ್ ನಲ್ಲಿ ಬೇಡ ಅನ್ನೋದು ಇವ್ರ ಯೋಚನೆ ಆಗಿತ್ತು. ಅಂಡ್ ಅಕ್ಷತ್ ಕೂಡ ತನ್ನ ಸ್ಕೂಲ್ ನಲ್ಲಿ ಒಳ್ಳೆ ಸ್ಕೋರ್ ಗಳನ್ನ ಮಾಡಿದ್ದ. ಸೊ ಹಾಗಾಗಿ ಅವ್ರ ತಂದೆಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಇವ್ನು ಇದಕ್ಕೆ ಹೋಗ್ಬೋದು, ಈತ ಈಸಿ ಆಗಿ ಇದನ್ನ ಕ್ಲಿಯರ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ. ಆದ್ರೆ ಅಕ್ಷತ್ಗೆ ಈ ನೀಟ್ ಬಗ್ಗೆ ಯಾವುದೇ ತರನಾದಂತ ಇಂಟ್ರೆಸ್ಟ್ ಇರ್ಲಿಲ್ಲ. ಅದರ ಬದಲಾಗಿ ಆತ ಬಿಕಾಮ್ ನ ಕಂಟಿನ್ಯೂ ಮಾಡ್ತಾನೆ. ನೋಡಿ, ಒಂದ್ ಕಡೆ ನೀವು ಯೋಚನೆ ಮಾಡ್ತಿರ್ಬೋದು, ಮನ್ವೇಂದ್ರ ಸಿಂಗ್ ಹತ್ರ ಆಲ್ರೆಡಿ ಇಷ್ಟು ದೊಡ್ಡ ಬಿಸ್ನೆಸ್ ಇದ್ದಾಗ್ಲೂ ಕೂಡ ಅದೇ ಬಿಸ್ನೆಸ್ ಅನ್ನ ತನ್ನ ಮಗನಿಗೆ ಕೊಡೋದು ಬಿಟ್ಟು ಯಾಕೆ ಇವರು ಆತ ಓದ್ಲಿ, ಮೆಡಿಕಲ್ ಅಲ್ಲಿ ಹೋಗ್ಲಿ ಅಂತ ಹೇಳಿ ಯೋಚನೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಮಾನ್ವೇಂದ್ರ ಸಿಂಗ್ ಅವರ ಒಂದು ಸ್ವಂತ ಶಕ್ತಿಯಿಂದ ಆ ಬಿಸ್ನೆಸ್ ನ ಕಟ್ಟಿದ್ರು. ಅವ್ರು ಯೋಚನೆ ಮಾಡ್ತಾ ಇದ್ರು, ಯಾವತ್ತೂ ಕೂಡ ನನ್ನ ಬಿಸ್ನೆಸ್ ನನ್ನ ಮಗನಿಗೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರ್ದು ಅಂತ ಹೇಳಿ. ಆತ ಏನೇ ಮಾಡಿದ್ರು ಆತ ತನ್ನ ಸ್ವಂತ ಶಕ್ತಿಯಿಂದನೇ ಬೆಳಿಬೇಕು ಅನ್ನೋದು ಮಾನ್ವೇಂದ್ರ ಸಿಂಗ್ ಅವರ ಯೋಚನೆ ಆಗಿತ್ತು. ಸೊ ಈ ಕಾರಣಕ್ಕೋಸ್ಕರ ಆತನಿಗೆ ಮಾನ್ವೇಂದ್ರ ಸಿಂಗ್ ಅವರು ಪಾಕೆಟ್ ಮನಿನೂ ಕೂಡ ಕೊಡ್ತಿರ್ಲಿಲ್ಲ. ನಾನು ಹೇಳಿದ್ದೆ, ಮಕ್ಕಳಿಗೆ ಏನು ಕಮ್ಮಿ ಆಗದಿರೋ ತರ ನೋಡ್ಕೋತಾ ಇದ್ರು ಅಂತ ಹೇಳಿ. ಈಗ ನಾನು ಪಾಕೆಟ್ ಮನಿ ಕೊಡ್ತಿರ್ಲಿಲ್ಲ ಅಂತ ಹೇಳ್ತಿದೀನಿ. ನೋಡಿ, ಅವರು ಮಕ್ಕಳಿಗೆ ಬೇಕಾಗುವಂತಹ ಫುಡ್ ಆಗ್ಲಿ, ಎಜುಕೇಶನ್ ಆಗ್ಲಿ, ಬಟ್ಟೆ ಆಗ್ಲಿ ಎಲ್ಲದನ್ನು ವ್ಯವಸ್ಥೆ
ಮಾಡ್ತಾ ಇದ್ರು. ಬಟ್ ದುಡ್ಡಿನ ವಿಷಯ ಅಂತ ಬಂದಾಗ ತುಂಬಾನೇ ಡಿಸಿಪ್ಲಿನ್ಡ್ ಆಗಿರ್ತಾ ಇದ್ರು. ಯಾವುದೇ ಕಾರಣಕ್ಕೂ ಸುಮ್ನೆ ದುಡ್ಡನ್ನ ಅವ್ರಿಗೆ ಕೊಡ್ತಾ ಇರ್ಲಿಲ್ಲ. ಇವನ್ ಅವರ ಮಗನಿಗೆ ದುಡ್ಡಿನ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ ಹೇಳಿ ಅವ್ರದ್ದೇ ಒಂದು ಲಿಕ್ಕರ್ ಶಾಪ್ ನಲ್ಲಿ ಆಸ್ ಅ ಮ್ಯಾನೇಜರ್ ಆಗಿ ಕೆಲಸ ಕೊಟ್ಟಿದ್ರು. ನೋಡಿ, ಸ್ವಂತ ಮಗನಿಗೆ ಕೆಲಸ ಕೊಡೋದಷ್ಟೇ ಅಲ್ಲದೆ ತಿಂಗಳಿಗೆ 17,000 ರೂಪಾಯಿ ಸ್ಯಾಲರಿ ಕೂಡ ಆತನಿಗೆ ಕೊಡ್ತಾ ಇದ್ರು. ಇದ್ರಲ್ಲೇ ಗೊತ್ತಾಗ್ತಾ ಇತ್ತು ಅವ್ರ ಮಕ್ಕಳಿಗೆ ಕಲಿಸ್ತಾ ಇದ್ರು ಸಂಪಾದನೆ ಅಂದ್ರೇನು, ದುಡ್ಡಿನ ವ್ಯಾಲ್ಯೂ ಅಂದ್ರೇನು ಅನ್ನೋದ್ರ ಬಗ್ಗೆ. ಬಟ್ ಅವ್ರು ಯಾವತ್ತೂ ಯೋಚನೆ ಮಾಡ್ಲಿಲ್ಲ ಇದ್ರ ಬಗ್ಗೆ ಅವರ ಮಕ್ಕಳ ಅಭಿಪ್ರಾಯ ಏನಿದೆ ಅನ್ನೋದ್ರ ಬಗ್ಗೆ. ನೋಡಿ, ಪ್ರೆಸೆಂಟ್ ಬರೋದಾದ್ರೆ ಅಕ್ಷತ್ ಬಗ್ಗೆ ಅವರ ನೇಬರ್ಸ್ ಹೇಳೋದೇನಂದ್ರೆ ಈತ ತುಂಬಾನೇ ರಿಸರ್ವ್ಡ್ ಪರ್ಸನ್ ಆಗಿದ್ದ. ಯಾರ ಜೊತೆಗೂ ಅಷ್ಟೊಂದು ಮಾತಾಡ್ತಾ ಇರ್ಲಿಲ್ಲ. ತನ್ನ ಸಣ್ಣ ಏಜ್ ನಲ್ಲೇ ತನ್ನ ತಾಯಿನ ಕಳ್ಕೊಂಡಿದ್ದ. ಅದ್ರೊಟ್ಟಿಗೆನೆ ತುಂಬಾನೇ ಓವರ್ ಡಿಸಿಪ್ಲಿನ್ಡ್ ಆಗಿರುವಂತಹ ತಂದೆ ಜೊತೆಗೆ ಬೆಳೆದು ಬಂದಿದ್ದ. ಈ ಎಲ್ಲಾ ಕಾರಣಗಳು ಆತನನ್ನ ಯಾರೊಟ್ಟಿಗೂ ಮಾತಾಡದೆ ತುಂಬಾ ರಿಸರ್ವ್ಡ್ ಆಗೋ ತರ ಮಾಡಿತ್ತು. ಈ ಅಕ್ಷತ್ಗೆ ಇದೊಂದೇ ಸಮಸ್ಯೆ ಇರ್ಲಿಲ್ಲ. ಅವ್ರ ತಂದೆ ಮಿಸ್ಸಿಂಗ್ ಆಗೋದಕ್ಕಿಂತ ಮುಂಚೆ 4 ತಿಂಗಳುಗಳ ಹಿಂದೆ ಇವ್ರ ಮನೆಯಲ್ಲಿ ಒಂದು ಗೋಲ್ಡ್ ಚೈನ್ ಮಿಸ್ ಆಗಿತ್ತು. ಅದನ್ನ ಅವರ ತಂದೆ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೂಡ ಮಾಡಿರ್ತಾರೆ. ಇವನ್ ಸ್ಟಾರ್ಟಿಂಗ್ ಅವರ ತಂದೆಗಾಗ್ಲಿ ಅವರ ಫ್ಯಾಮಿಲಿಗಾಗ್ಲಿ ಅನಿಸ್ತಾ ಇತ್ತು ಮನೆಗೆ ಕೆಲ್ಸಕ್ಕೆ ಬರ್ತಿದ್ದಂತಹ ವ್ಯಕ್ತಿ ಆ ಒಂದು ಗೋಲ್ಡ್ ಚೈನ್ ನ ಕಳ್ತನ ಮಾಡಿರ್ಬೋದು ಅಂತ ಹೇಳಿ. ಬಟ್ ಆಲ್ ಆಫ್ ಅ ಸಡನ್ ಮಾನ್ವೇಂದ್ರ ಸಿಂಗ್ ಅವರು ಸ್ಟೇಷನ್ ಹೋಗಿ ಆ ಕಂಪ್ಲೇಂಟ್ ನ ವಿಡ್ರಾ ಮಾಡ್ಕೊಂಡ್ ಬರ್ತಾರೆ. ಇದಕ್ಕೆ ಕಾರಣ ಏನಾಗಿತ್ತು ಅಂದ್ರೆ ಸರ್ಪ್ರೈಸಿಂಗ್ಲಿ ಆ ಚೈನ್ ಅನ್ನ ಕೆಲಸಕ್ಕೆ ಬರ್ತಿರುವಂತಹ ವ್ಯಕ್ತಿ ಕಳ್ತನ ಮಾಡಿರ್ಲಿಲ್ಲ. ಇವರ ಮಗನಾದಂತಹ ಅಕ್ಷತೆ ಕಳ್ತನ ಮಾಡಿದ್ದ. ಅಂಡ್ ಅಕ್ಷತ್ ಇದು ಮೊದಲನೇ ಕಳ್ತನ ಏನು ಆಗಿರ್ಲಿಲ್ಲ. ಇದೇ ತರಾನೇ ಸ್ವಲ್ಪ ದಿನದ ಹಿಂದೆ ಆತ 5 ಲಕ್ಷ ರೂಪಾಯಿನೂ ಕೂಡ ಅವ್ರ ಮನೆಯಲ್ಲೇನೆ ಕಳ್ತನ ಮಾಡಿ ಆ ಊರ್ ಬಿಟ್ಟು ಓಡೋಗಿದ್ದ. ಎಷ್ಟೇ ಆದ್ರೂ ಮಗ ಅನ್ನೋದಕ್ಕೋಸ್ಕರ ಮಾನ್ವೇಂದ್ರ ಸಿಂಗ್ ಅವರು ಆತನ ಮೇಲೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿರ್ಲಿಲ್ಲ. ಆದ್ರೆ ತಮ್ಮ ಮಗನನ್ನ ಎಷ್ಟೇ ಡಿಸಿಪ್ಲಿನ್ ಇಂದ ಬೆಳೆಸಬೇಕಂತಿದ್ರು ಕೂಡ ಆತ ಒಬ್ಬ ಹ್ಯಾಬಿಚುವಲ್ ಅಫೆಂಡರ್ ಆಗ್ತಿದ್ದಾನೆ ಅನ್ನೋದು ಮಾನ್ವೇಂದ್ರ ಸಿಂಗ್ ಅವ್ರಿಗೆ ತಡ್ಕೊಳಕ್ ಆಗದಿರುವಂತಹ ಸಿಟ್ಟಾಗಿತ್ತು. ಸೊ ಹಾಗಾಗಿ ಈ 2 ಜನ ತಂದೆ ಮಕ್ಕಳ ನಡುವೆ ಒಂದು ತರದ ಮನಸ್ತಾಪ ಬೆಳೀತಾ ಬರುತ್ತೆ. ಮಾನ್ವೇಂದ್ರ ಸಿಂಗ್ ಅವರು ಅವ್ರಿಗಿದ್ದಂತಹ ಕಾಂಟ್ಯಾಕ್ಟ್ ಗಳನ್ನ ಯೂಸ್ ಮಾಡ್ಕೊಂಡು ಅವ್ರ ಮಗ ಎಲ್ಲಿ ಹೋಗ್ತಾನೆ, ಯಾರು ಮೀಟ್ ಆಗ್ತಾನೆ, ಯಾರ ಜೊತೆಗೆ ಹೇಗಿರ್ತಾನೆ ಅನ್ನುವಂತ ಎಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತಾ ಇದ್ರು. ಆತ ಏನೇ ತಪ್ಪು ಹೆಜ್ಜೆ ಇಡ್ತಾನೆ ಅನಿಸ್ತಿದ್ದಾಗೆಲ್ಲನೂ ಕೂಡ ಅವ್ರು ಆತನನ್ನ ಪ್ರಶ್ನೆ ಮಾಡ್ತಾ ಇದ್ರು. ಬಟ್ ಅಕ್ಷತ್ಗೆ ಇದು ತುಂಬಾನೇ ಸಿಟ್ಟು ತರಿಸ್ತಾ ಇತ್ತು. ಪ್ರತಿ ಸರಿ ಆತ ಆರ್ಗ್ಯೂ ಮಾಡ್ತಾ ಇದ್ದ, ಈ ರೀತಿಯಾಗಿ ನನ್ನನ್ನ ನೀವು ಫಾಲೋ ಮಾಡಬಾರ್ದು ಅಂತ ಹೇಳಿ. ಸೊ ಈ ಎಲ್ಲಾ ಕಾರಣಗಳು ಅಕ್ಷತ್ನ ಮನಸ್ಸಲ್ಲಿ ಅವರ ತಂದೆಯ ವಿರುದ್ಧವಾಗಿ ಒಂದು ತರದ ವಿಕೃತ ಕೋಪಗಳನ್ನ ಕೂಡಿಸಿಟ್ಟಿತ್ತು. ಇದೆಲ್ಲದ್ರ ಮಧ್ಯೆ 19th ಫೆಬ್ರವರಿ ನೈಟ್ ನಡೆದಂತಹ ಘಟನೆ ಅಕ್ಷತ್ ನನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ಮಾನ್ವೇಂದ್ರ ಸಿಂಗ್ ಅವತ್ತಿನ ದಿನ ಮನೆಗೆ ಬಂದ ಮೇಲೆ ಒಂದು ಶಾಕಿಂಗ್ ವಿಷಯನ ನೋಟಿಸ್ ಮಾಡ್ತಾರೆ. ಅವರ ಲಿಕ್ಕರ್ ಶಾಪ್ ಗಳೇನಿದ್ವು ಅದರ ಲೈಸೆನ್ಸ್ ರಿನ್ಯೂವಲ್ ಗೋಸ್ಕರ ಮನೆಯಲ್ಲಿ 50 ಲಕ್ಷ ರೂಪಾಯಿ ಕ್ಯಾಶ್ ನ ಇವರು ಕೂಡಿಸಿಟ್ಟಿದ್ರು. ಆ ಕ್ಯಾಶ್ ಅಲ್ಲಿ ಇದ್ದಂತ ಒಂದು ದೊಡ್ಡ ಭಾಗ ಅದರಿಂದ ಮಿಸ್ಸಿಂಗ್ ಆಗಿತ್ತು. ಸೊ ಮಾನ್ವೇಂದ್ರ ಸಿಂಗ್ ಅವ್ರಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿತ್ತು ಈ ಅಮೌಂಟ್ ನ ಯಾರು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ. ತಕ್ಷಣ ಮಾನ್ವೇಂದ್ರ ಸಿಂಗ್ ಅವರು ಅವರ ಮಗನೊಟ್ಟಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆರ್ಗ್ಯುಮೆಂಟ್ ಗಿಳಿತಾರೆ. ನೋಡಿ, ಈ ಸಂದರ್ಭದಲ್ಲಿ ತಂದೆ ಮತ್ತು ಮಗ ಇಬ್ರು ಕೂಡ ತುಂಬಾನೇ ಡ್ರಿಂಕ್ಸ್ ಮಾಡಿದ್ರು. ಇವರಿಬ್ರು ಈ ಆರ್ಗ್ಯುಮೆಂಟ್ ಯಾವ ಮಟ್ಟಕ್ಕೆ ದೊಡ್ಡದಾಗುತ್ತೆ ಅಂದ್ರೆ ಮಾನ್ವೇಂದ್ರ ಸಿಂಗ್ ಅವರು ತನ್ನ ಮಗನ ಕಪಾಳಕ್ಕೆ ಜೋರಾಗಿ ಹೊಡೆಯೋದ್ರೊಟ್ಟಿಗೆನೆ ಅವ್ರ ಹತ್ರ ಇದ್ದಂತಹ ಲೈಸೆನ್ಸ್ ಗನ್ ಅನ್ನ ಆತನ ತಲೆಗೆ ಪಾಯಿಂಟ್ ಮಾಡ್ತಾರೆ. ನೋಡಿ, ಕುಡಿದ ಮತ್ತಲ್ಲಿ ಮಾನ್ವೇಂದ್ರ ಸಿಂಗ್ ಅವರು ಏನು ತನ್ನ ಮಗನೊಟ್ಟಿಗೆ ನಡ್ಕೊಂಡ್ರು ಇದರಿಂದಾಗಿ ಅಕ್ಷತ್ ಯಾವುದೇ ಕಾರಣಕ್ಕೂ ಹೆದರ್ಕೊಂಡಿರ್ಲಿಲ್ಲ. ಬಟ್ ಆತ ಒಂದು ತರದ ಹ್ಯುಮಿಲಿಯೇಷನ್ ಫೀಲ್ ಮಾಡ್ತಾ ಇದ್ದ. ಅದು ಈತನಿಗೆ ತುಂಬಾನೇ ಎಂಬಾರಿಸಿಂಗ್ ಮೂಮೆಂಟ್ ಆಗಿತ್ತು. ಈ ಹಂತಕ್ಕೆ ಅಕ್ಷತ್ಗೆ ತಾನು ಮಾಡಿದಂತಹ ತಪ್ಪು ಬಗ್ಗೆ ರಿಗ್ರೆಟ್ ಇರ್ಲಿಲ್ಲ. ನಾನು ಮಾಡಿದ್ದು ತಪ್ಪು ಅಂತ ಆತನಿಗೆ ಅನಿಸೋದು ನಿಂತೋಗಿತ್ತು. ಆತನಿಗೆ ಅನ್ಸಕ್ ಸ್ಟಾರ್ಟ್ ಆಗಿತ್ತು, ನನ್ನೊಟ್ಟಿಗೆ ನನ್ನ ತಂದೆ ಈ ತರ ನಡ್ಕೋಬಾರ್ದಿತ್ತು ಅಂತ ಹೇಳಿ. ಈ ಘಟನೆ ಆದ್ಮೇಲೆ ಅವರ ಎಂಟೈರ್ ಫ್ಯಾಮಿಲಿ ಮಲ್ಕೊಂಡಿರುತ್ತೆ. ಆಫ್ಟರ್ ದಿಸ್ ಇನ್ಸಿಡೆಂಟ್ ಎಲ್ಲರೂ ಮಲ್ಕೊಂಡ ಮೇಲೇನು ಈ ಅಕ್ಷತ್ ಮಲ್ಕೊಂಡಿರ್ಲಿಲ್ಲ. ರಾತ್ರಿ ಎಲ್ಲ ಯೋಚನೆ ಮಾಡ್ತಾ ಇದ್ದ, ನನ್ನೊಟ್ಟಿಗೆ ಈ ರೀತಿ ನನ್ನ ತಂದೆ ನಡ್ಕೋಬಾರ್ದಿತ್ತು ಅಂತ ಹೇಳಿ. ನೋಡಿ, ಈತನ ಕೋಪ, ಈತ ಅನುಭವಿಸಿದಂತಹ ಹ್ಯುಮಿಲಿಯೇಷನ್ ಮತ್ತೆ ಈತ ಮಾಡ್ಕೊಂಡಿದ್ದಂತಹ ಎಂಬಾರಿಸಿಂಗ್ ಫೀಲಿಂಗ್ ಏನಿದೆ ಅದರಿಂದಾಗಿ ಈತ ತಗೊಂಡಿದ್ದಂತಹ ನಿರ್ಧಾರ ಯಾರು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಅದೇ ದಿನ ರಾತ್ರಿ 4:30 ಅಕ್ಷತ್ ಅವರ ತಂದೆ ಮಾನ್ವೇಂದ್ರ ಸಿಂಗ್ ಅವರ ರೂಮ್ ಹೋಗ್ತಾನೆ. ಆ ಟೈಮ್ಗೆ ಮಾನ್ವೇಂದ್ರ ಸಿಂಗ್ ಮಲ್ಕೊಂಡಿದ್ರು. ಅಕ್ಷತ್ ಅಲ್ಲೇ ಇದ್ದಂತಹ ರೈಫಲ್ ನ ತಗೊಂಡು ಅವರ ತಂದೆನ ಶೂಟ್ ಮಾಡ್ತಾನೆ. ಮಾನ್ವೇಂದ್ರ ಸಿಂಗ್ ಅವ್ರದ್ದು ಆನ್ ದ ಸ್ಪಾಟ್ ಅಲ್ಲೇ ಡೆತ್ ಆಗುತ್ತೆ. ಯಾವಾಗ ಈ ರೈಫಲ್ ನಿಂದ ಫೈರ್ ಸೌಂಡ್ ಕೇಳಿಸುತ್ತೋ ಅವರ ತಂಗಿ ಮಲ್ಕೊಂಡಿದ್ದಂತವಳು ಎದ್ದು ಆ ರೂಮ್ ಕಡೆಗೆ ಓಡ್ ಬರ್ತಾಳೆ. ತನ್ನ ತಂದೆ ಸತ್ತು ಬಿದ್ದಿರೋದು ಮತ್ತೆ ತನ್ನ ಅಣ್ಣನ ಕೈಯಲ್ಲಿರುವಂತಹ ರೈಫಲ್ ನ ನೋಡಿ ಅವಳು ಗಾಬರಿಗೊಂಡಿದ್ಲು. ಅವಾಗ ಅಕ್ಷತ್ ಹೇಳ್ತಾನೆ, ಬೈ ಮಿಸ್ಟೇಕ್ಲಿ ನಾನು ಸಾಯಿಸಿದೀನಿ, ನಾನು ಏನು ಸಮಸ್ಯೆ ಆಗದೆ ಇರೋ ತರ ನೋಡ್ಕೋತೀನಿ, ನೀನ್ ಹೋಗಿ ಮಲ್ಕೋ ಅಂತ ಹೇಳಿ. ಅದ್ರ ಒಟ್ಟಿಗೆ ಹೇಳಿರ್ತಾನೆ, ಇನ್ ಕೇಸ್ ನೀನೇನಾದ್ರೂ ಈ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ನಾನು ಇನ್ನೂ ಸಾಯಿಸ್ತೀನಿ ಅಂತ ಹೇಳಿ. ಇದಾದ್ಮೇಲೆ ಕೃತಿ ಅಲ್ಲಿಂದ ಓಡೋಗ್ತಾಳೆ. ಅವರ ಅಜ್ಜಿ ಹತ್ರ ಹೋಗಿ ನನಗೆ ನಿದ್ದೆ ಬರ್ತಾ ಇಲ್ಲ, ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳಿ ಅವರ ಅಜ್ಜಿ ಒಟ್ಟಿಗೆ ಅವಳು ಮಲ್ಕೋತಾಳೆ. ನೋಡಿ, ಈ ಹಂತಕ್ಕೆ ಕೃತಿ ಯಾರಿಗೂ ಹೇಳಿಲ್ಲ ಅನ್ನೋದು ತುಂಬಾನೇ ಸಸ್ಪಿಷಿಯಸ್ ಅನ್ಸುತ್ತೆ. ಅವನು ಅವಳಿಗೆ ಸಾಯಿಸ್ತಾನೆ ಅಂತ ಹೆದರಿಕೆ ಹಾಕಿರ್ಬೋದು, ಬಟ್ ಸ್ಟಿಲ್ ಅವ್ರಿಗೆ ಯಾರಿಗೂ ಹೇಳದೆ ಇರೋದು ತುಂಬಾನೇ ಸಸ್ಪಿಷಿಯಸ್ ಅನ್ಸುತ್ತೆ. ಇದನ್ನ ಹಾಗೆ ನೆನ್ಪಿಟ್ಕೊಂಡಿದ್ರೆ ನಾನು
ಇದ್ರ ಬಗ್ಗೆ ನಿಮ್ಗೆ ಲಾಸ್ಟ್ ಅಲ್ಲಿ ಮಾತಾಡ್ತೀನಿ. ನೆಕ್ಸ್ಟ್ ಅಕ್ಷತ್ ಅವರ ತಂದೆಯ ದೇಹವನ್ನ 3rd ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ವರ್ಗು ಎಳ್ಕೊಂಡ್ ಬರ್ತಾನೆ. ಎಳ್ಕೊಂಡ್ ಬಂದು ಅಲ್ಲಿ ಖಾಲಿ ಇದ್ದಂತ ಒಂದು ರೂಮ್ ಒಳಗಡೆ ಹಾಕಿ ಲಾಕ್ ಮಾಡ್ತಾನೆ. ಟೈಮ್ ಆಲ್ರೆಡಿ 5 ಗಂಟೆ ಆಗ್ತಾ ಬಂದಿತ್ತು, ಇನ್ನೇನ್ ಬೆಳಕಾಗುವಂತ ಸಮಯ. ನೋಡಿ, ಈ ಮನ್ವೇಂದ್ರ ಸಿಂಗ್ ಏನಿದ್ದಾರೆ, ಒನ್ಸ್ ಎದ್ದ ತಕ್ಷಣನೇ ತಮ್ಮ ಏರಿಯಾದಲ್ಲಿ ವಾಕ್ ಹೋಗ್ತಾ ಇದ್ರು. ತುಂಬಾ ಜನರಿಗೆ ಪರಿಚಯ ಇದ್ದಂತಹ ವ್ಯಕ್ತಿ. ಅಕ್ಷತ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿತ್ತು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇನೆ ಜನರು ಎಲ್ಲಿದ್ದಾರೆ ನಿಮ್ ತಂದೆ ಅಂತ ಕೇಳ್ತಾರೆ ಅನ್ನೋದ್ರ ಬಗ್ಗೆ. ಸೊ ಅದಕ್ಕೋಸ್ಕರ ಈತ ಆಲ್ರೆಡಿ ಒಂದು ಪ್ಲಾನ್ ನ ರೆಡಿ ಮಾಡಿ ಇಟ್ಕೊಂಡಿದ್ದ. ಅವ್ರ ತಂದೆ ಸಾವನ್ನ ಮುಚ್ಚಾಕೋದಕ್ಕೋಸ್ಕರ ಈತನಿಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ಸೊ ಹಾಗಾಗಿ ಅವಾಗ ಕೇಳಿದಂತ ಜನರಿಗೆ ಹೇಳ್ತಾನೆ, ಬಿಸ್ನೆಸ್ ಕೆಲಸದ ಮೇಲೆ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅವ್ರು ರಿಟರ್ನ್ ಬರೋದು ಒಂದು 2 ರಿಂದ 3 ಗಂಟೆ ಆಗ್ಬಹುದು ಅಂತ ಹೇಳಿ. ಈ ಸ್ಟೋರಿ ಜನರಿಗೆ ಹೇಳಿದ ಮೇಲೆ 2 ಗಂಟೆವರೆಗೂ ಅಕ್ಷಯ್ ಹತ್ರ ಟೈಮ್ ಇತ್ತು. ಅಷ್ಟ್ರೊಳಗಡೆನೆ ತಾನು ಮಾಡಿರುವಂತಹ ಕೆಲಸನ ಮುಚ್ಚಾಕ್ಬೇಕಾಗಿತ್ತು. ಅದಕ್ಕೋಸ್ಕರ ಅಕ್ಷಯ್ ಆನ್ಲೈನ್ ನಲ್ಲಿ ಒಂದು ಚಾಕು ಆರ್ಡರ್ ಮಾಡ್ತಾನೆ. ಅದ್ರ ಒಟ್ಟಿಗೆ ಹಾರ್ಡ್ವೇರ್ ಶಾಪ್ ಹೋಗಿ ಒಂದು ಬ್ಲೂ ಕಲರ್ ಡ್ರಮ್ ನ ಪರ್ಚೇಸ್ ಮಾಡ್ತಾನೆ. ಆಸ್ ಪರ್ ಪೊಲೀಸ್ ರಿಪೋರ್ಟ್ಸ್ ಗಳ ಪ್ರಕಾರ ಆ ಡ್ರಮ್ ಮನೆಗೆ ತಗೊಂಡ್ ಬಂದಾಗ ಈತನಿಗೆ ಗೊತ್ತಾಗುತ್ತೆ ಅವರ ತಂದೆಯ ದೇಹ ಅದ್ರೊಳಗಡೆ ಹೋಗಲ್ಲ ಅಂತ ಹೇಳಿ. ಸೊ ಆ ಕಾರಣಕ್ಕೋಸ್ಕರ ಅವರ ತಂದೆಯ ದೇಹವನ್ನ ಸಪರೇಟ್ ಆಗಿ ಡ್ರಮ್ ನಲ್ಲಿ ಅದೆಲ್ಲದನ್ನು ತುಂಬಿಕೊಂಡು ಅವ್ರ ತಂದೆ ಹಾಕೊಂಡಿದ್ದಂತಹ ಬಟ್ಟೆ ಮತ್ತೆ ಅವ್ರನ್ನ ಕೊಲೆ ಮಾಡುವಾಗ ಬಳಸಿದ್ದಂತಹ ಬೆಡ್ಶೀಟ್ ರೈಫಲ್ ತಗೊಂಡು ಕಾರ್ ಒಳಗಡೆ ಹಾಕೊಂಡು ಸಿಟಿಯಿಂದ 21 ಕಿಲೋಮೀಟರ್ ದೂರದಲ್ಲಿ ಹೊರಗಡೆ ಬಂದು ಕಾಡೊಳಗಡೆ ಆ ದೇಹದ ಭಾಗಗಳನ್ನ ಬಿಸಾಕ್ತಾನೆ. ಒಟ್ಟಿಗೆ ಆತ ಕೊಲೆ ಮಾಡಲು ಬಳಸಿದ್ದಂತಹ ರೈಫಲ್ ನ ಗುಂಡಿ ತೆಗೆದು ಬೂತ್ ಹಾಕಿರ್ತಾನೆ. ಮನೆಗೆ ಬಂದು ಅವರ ತಂದೆಯ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ತಾನೆ. ಇಲ್ಲಿಂದ ಅಕ್ಷತ್ ನ ಒಂದು ಫೈನಲ್ ಪ್ಲಾನ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಹಂತಕ್ಕೆ ಅವರ ತಂದೆ ಅವರೆಲ್ಲರ ಮಧ್ಯದಲ್ಲಿ ಇಲ್ಲ ಅಂಡ್ ಅವ್ರು ಯಾವುದೇ ಕಾರಣಕ್ಕೂ ಮತ್ತೆ ರಿಟರ್ನ್ ವಾಪಸ್ ಕೂಡ ಬರಲ್ಲ. ಸೊ ಈ ಟೈಮ್ ಈತ ಅವರನ್ನ ಹುಡುಕದೆ ಸುಮ್ಮನೆ ಇದ್ರೆ ಡೆಫಿನೆಟ್ಲಿ ಯಾರಾದ್ರೂ ಬೇರೆಯವರು ಅವ್ರನ್ನ ಹುಡುಕ್ತಾರೆ. ಸೊ ಅದ್ರ ಬದಲಾಗಿ ಈತನೇ ಹುಡುಕ್ತಿದಾನೇನೋ ಅಂತ ಜನರಿಗೆ ತೋರಿಸ್ಕೊಳ್ಳೋ ತರ ಈತ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ತಾನೆ. ಆ ಗ್ರೂಪ್ ಗೆ ಹೆಸರು ಇಡ್ತಾನೆ ಲಾಟ್ ಆಫ್ ಪಾಪ ಅಂತ ಹೇಳಿ, ಅಂದ್ರೆ ತಿರುಗಿ ಬಾ ಅಪ್ಪ ಅಂತ ಹೇಳಿ. ನೋಡಿ, ಅದ್ರೊಟ್ಟಿಗೆ ಈತ ಮೆಸೇಜ್ ಸರ್ಕ್ಯುಲೇಟ್ ಮಾಡ್ತಾನೆ, ನಮ್ಮ ತಂದೆ ಕಾಣಿಸ್ತಾ ಇಲ್ಲ, ಮಿಸ್ಸಿಂಗ್ ಆಗಿದ್ದಾರೆ, ಮೊಬೈಲ್ ನಂಬರ್ಸ್ ಎಲ್ಲ ಸ್ವಿಚ್ ಆಫ್ ಆಗಿದಾವೆ ಅಂತ ಹೇಳಿ. ನೆಕ್ಸ್ಟ್ ಡೇ 20th ಪೊಲೀಸ್ ಸ್ಟೇಷನ್ ಹೋಗಿ ಅವರ ತಂದೆ ಮಿಸ್ ಆಗಿದ್ದಾರೆ ಅನ್ನೋ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ತಾನೆ. ಅಂಡ್ ಮನೆಗೆ ಬಂದು ಅವ್ರ ತಂಗಿಗೂ ಫೋರ್ಸ್ ಮಾಡ್ತಾ ಇದ್ದ, ಏನೋ ಆಗೇ ಇಲ್ಲ ಅನ್ನೋ ತರ ನೀನು ನಾರ್ಮಲ್ ಆಗಿ ಆಕ್ಟ್ ಮಾಡ್ಬೇಕು ಅಂತ ಹೇಳಿ. ನೋಡಿ, ಆತ ಎಷ್ಟೇ ಪ್ಲಾನ್ಡ್ ಆಗಿ ಎಲ್ಲಾ ಎವಿಡೆನ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡಿದ್ರು ಕೂಡ ಆತ ತಗೊಂಡ್ಬಂದಿದ್ದಂತಹ ಡ್ರಮ್ ಒಳಗಡೆಗೆ ಇನ್ನೂ ಕೆಲವೊಂದಿಷ್ಟು ಪಾರ್ಟ್ ಗಳು ಬ್ಯಾಲೆನ್ಸ್ ಇದ್ವು. ಸೊ ಒಂದೇ ದಿನದಲ್ಲೇ ಎಲ್ಲದನ್ನು ಬೇರೆ ಬೇರೆ ಕಡೆಗೆ ಬಿಸಾಕಿದ್ರೆ ಮೇ ಬಿ ಯಾರಿಗಾದ್ರೂ ಸಿಕ್ಕು ಸಮಸ್ಯೆ ಆಗ್ಬೋದು ಅಂತ ಹೇಳಿ ಆತ ಅದನ್ನ ಇನ್ನೊಂದು ದಿನಕ್ಕೆ ಬ್ಯಾಲೆನ್ಸ್ ಇಟ್ಕೊಂಡಿದ್ದ. ಈ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂತಹ ಪೊಲೀಸರಿಗೆ ಒಂದು ಮೇಜರ್ ಕ್ಲೂ ಅನ್ನೋದು ಸಿಗುತ್ತೆ. ಮಾನ್ವೇಂದ್ರ ಸಿಂಗ್ ಅವರು ಟೋಟಲ್ ಆಗಿ 3 ಮೊಬೈಲ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ಆ 3 ಮೊಬೈಲ್ ಗಳ ಲೊಕೇಶನ್ ಕೊನೆಯದಾಗಿ ಅವರು ವಾಸ ಇದ್ದಂತಹ ಮನೆಯಲ್ಲೇನೆ ಸ್ವಿಚ್ ಆಫ್ ಆಗಿರೋದು ಗೊತ್ತಾಗುತ್ತೆ. ಅಂಡ್ ಅದರೊಟ್ಟಿಗೆ ಮಾನ್ವೇಂದ್ರ ಸಿಂಗ್ ಅವರ ಸಿಸ್ಟರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ, ಅಕ್ಷಯ್ ಇತ್ತೀಚೆಗೆ ಅವರ ತಂದೆಯೊಟ್ಟಿಗೆ ತುಂಬಾನೇ ಜಗಳ ಮಾಡ್ತಾ ಇದ್ದ, ತುಂಬಾ ವಿಚಿತ್ರವಾಗಿ ಒಂದು ತರದ ಮಾನಸಿಕ ರೋಗಿ ತರ ಕಿತ್ತಾಡ್ತಿದ್ದ ಅಂತ. ಅಂಡ್ ಅವರ ತಂದೆ ಮಿಸ್ ಆಗೋ ಹಿಂದಿನ ದಿನ ಅವರ ಕಾರನ್ನ ತುಂಬಾನೇ ವಾಶ್ ಮಾಡ್ತಾ ಇದ್ದ, ಹಿಂದ್ಗಡೆ ಡಿಕ್ಕಿನಲ್ಲಿನೂ ಕೂಡ ತುಂಬಾ ಕ್ಲೀನ್ ಆಗಿ ವಾಶ್ ಮಾಡ್ತಿದ್ದ ಅಂತಾನು ಕೂಡ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಮೊದಲೇ ಪೊಲೀಸರಿಗೆ ಇವರ ಫ್ಯಾಮಿಲಿ ಮೇಲೆನೆ ಡೌಟ್ ಇದ್ದಿದ್ರಿಂದ ಈತನನ್ನ ಅರೆಸ್ಟ್ ಮಾಡಿ ಇಂಟ್ರಾಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಆತನ ಸ್ಟೇಟ್ಮೆಂಟ್ ಗಳು ತುಂಬಾ ಕನ್ಫ್ಯೂಸಿಂಗ್ ಆಗಿರುತ್ತೆ, ತುಂಬಾ ಕನ್ಫ್ಯೂಸ್ ಮಾಡುವಂತಹ ಪ್ರಯತ್ನ ಆತ ಮಾಡ್ತಾನೆ. ಇಲ್ಲ, ನಮ್ ತಂದೆ ಮಾಡ್ಕೊಂಡಿರ್ಬೋದು ಅಂತ ಒಂದ್ಸರಿ ಸ್ಟೇಟ್ಮೆಂಟ್ ಕೊಡ್ತಾನೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲ, ಅವ್ರು ನನ್ನನ್ನ ಸಾಯಿಸಕ್ ಬಂದಿದ್ರು, ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾನು ಅವ್ರಿಗೆ ಗುಂಡು ಹೊಡೆದೆ ಅಂತಾನು ಕೂಡ ಈತ ಹೇಳ್ತಾನೆ. ಬಟ್ ಪೊಲೀಸರು ಕೇಳ್ತಿದ್ದಂತಹ ಕ್ರಾಸ್ ಕ್ವಶನ್ ಗೆ ಆನ್ಸರ್ ಮಾಡಕ್ಕಾಗದೆ ಕೊನೆಯದಾಗಿ ಈತ ನಡೆದಿರುವಂತಹ ಘಟನೆನ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಈತ ಹೇಳಿದಂತಹ ಸ್ಟೋರಿ ಕೇಳಿ ಪೊಲೀಸರಿಗೂ ಕೂಡ ತುಂಬಾ ಶಾಕ್ ಆಗಿತ್ತು. ಇವರು ಮನೆಗೆ ಬಂದು ಆ ಮನೆಯ ರೂಮ್ ನಲ್ಲಿ ಇದ್ದಂತಹ ಬ್ಲೂ ಡ್ರಮ್ ನ ಇವರು ಕಲೆಕ್ಟ್ ಮಾಡ್ತಾರೆ. ಅದ್ರ ಒಳಗಡೆಗೆ ಸ್ವಲ್ಪ ದೇಹದ ಪಾರ್ಟ್ ಗಳು ಕೂಡ ಇವ್ರಿಗೆ ಸಿಗುತ್ತೆ. ನೆಕ್ಸ್ಟ್ ಈತ ಎಲ್ಲೆಲ್ಲೆಲ್ಲ ದೇಹದ ಭಾಗಗಳನ್ನ ಬಿಸಾಕಿದ್ನೋ ಅಲ್ಲಿ ಹೋಗಿ ಆ ಎಲ್ಲಾ ದೇಹದ ಭಾಗಗಳನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಹೂತ ಹಾಕಿದ್ದಂತಹ ಆ ರೈಫಲ್ ಕೂಡ ಕಲೆಕ್ಟ್ ಮಾಡ್ತಾರೆ. ಈ ಹಂತಕ್ಕೆ ಪೊಲೀಸರಿಗೆ ಈ ಕೇಸ್ ನಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಿದ್ರು ಕೂಡ ಅವ್ರ ಹತ್ರ ಇನ್ನೂ ತುಂಬಾ ಪ್ರಶ್ನೆಗಳು ಉಳಿದಿದ್ವು. ಇವನ್ ನಮ್ಮ ಹತ್ರನೂ ಎಷ್ಟೋ ಪ್ರಶ್ನೆಗಳು ಈ ಕೇಸಲ್ಲಿ ಉಳಿದಿದಾವೆ. ಯೋಚನೆ ಮಾಡಿ, ಒಂದು ಶ್ರೀಮಂತರ ಮನೆಯಲ್ಲಿ ಬೆಳೆದಿರುವಂತಹ ಹುಡುಗ ಸ್ವಂತ ತಂದೆಯನ್ನೇ ಇಷ್ಟೊಂದು ಬ್ರೂಟಲ್ ಆಗಿ ಕೊಲೆ ಮಾಡಿದಾನೆ ಅಂದ್ರೆ ಆತನ ಮೋಟೋ ಜಸ್ಟ್ ಅವ್ರ ತಂದೆ ಆತನಿಗೆ ಎಂಬಾರಿಸಿಂಗ್
ಫೀಲ್ ಮಾಡಿದ್ರು ಅಥವಾ ಆತನಿಗೆ ಅಸಹ್ಯ ಮಾಡಿದ್ರು ಅನ್ನೋದು ಒಂದೇ ಆಗಿರ್ಲಿಕ್ಕಿಲ್ಲ. ಸೊ ಅವರ ನೇಬರ್ಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗುತ್ತೆ ಈತ ತುಂಬಾನೇ ಬ್ಯಾಡ್ ಹ್ಯಾಬಿಟ್ ಗಳಿಗೆ ಅಡಿಕ್ಟೆಡ್ ಆಗಿದ್ದ ಅಂತ ಹೇಳಿ. ಸೊ ಆತ ಪದೇ ಪದೇ ದುಡ್ಡನ್ನ ಕಳ್ತನ ಮಾಡ್ತಾ ಇದ್ದಿದ್ದು ಅವನ ಗರ್ಲ್ ಫ್ರೆಂಡ್ ಗೆ ಗಿಫ್ಟ್ಸ್ ಗಳನ್ನ ಕೊಡಿಸೋದಕ್ಕೋಸ್ಕರ ಅಂಡ್ ಈತ ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರನು ತುಂಬಾ ಅಡಿಕ್ಟೆಡ್ ಆಗಿದ್ದ. ನೋಡಿ, ಮೊದಲು ಈ ಕೇಸ್ ಮೀಡಿಯಾನಲ್ಲಿ ಸೆನ್ಸೇಷನ್ ಆದಾಗ ಇದನ್ನ ಕ್ಲಿಯರ್ ಆಗಿ ಹೇಳಲಾಗ್ತಾ ಇತ್ತು, ನೀಟ್ಗೋಸ್ಕರ ಅವರ ತಂದೆ ಆತನನ್ನ ಫೋರ್ಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ರೈಫಲ್ ನ ತಗೊಂಡು ಮಗ ಸ್ವಂತ ತಂದೆನೆ ಕೊಲೆ ಮಾಡಿದಾನೆ ಅಂತ ಹೇಳಿ. ಬಟ್ ಮಾನ್ವೇಂದ್ರ ಸಿಂಗ್ ಅವರ ಸಿಸ್ಟರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವತ್ತೂ ಕೂಡ ಅವರ ಮಕ್ಕಳಿಗೆ ಇದನ್ನೇ ಓದಬೇಕು ಅಂತ ಹೇಳಿ ತುಂಬಾ ಆತ ಫೋರ್ಸ್ ಮಾಡ್ತಿರ್ಲಿಲ್ಲ ಅಂತ ಹೇಳಿ. ನೋಡಿ, ಮಾನ್ವೇಂದ್ರ ಸಿಂಗ್ ಅವ್ರಿಗೆ ಅವ್ರ ಮಗ ಡೈರೆಕ್ಟ್ ಆಗಿ ಬಿಸ್ನೆಸ್ ಬರೋದು ಇಷ್ಟ ಇರ್ಲಿಲ್ಲ. ಇವೊಂದು ಆತ ನೀಟ್ ನ ಪಾಸ್ ಮಾಡಿಲ್ಲ ಅಂದ್ರೂ ಕೂಡ ಪ್ರೈವೇಟ್ ಕಾಲೇಜ್ ನಲ್ಲಿ ಓದಿಸೋಷ್ಟು ದುಡ್ಡು ಅವ್ರ ಹತ್ರ ಇತ್ತು. ಬಟ್ ಅಕ್ಷತ್ಗೆ ಇದು ಯಾವ್ದು ಇಷ್ಟ ಇರ್ಲಿಲ್ಲ. ಎನಿವೇ ನಮ್ ಬಿಸ್ನೆಸ್ ಇದೆ, ನಾವು ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಇವನ್ ಥಾಟ್ ಆಗಿದೆ. ಅಂಡ್ ಇಷ್ಟೆಲ್ಲ ಆದ್ರೂ ಇನ್ನೂ ಎಷ್ಟೋ ಪ್ರಶ್ನೆಗಳು ಇಲ್ಲಿ ಉಳ್ಕೋತವೆ. ಅದ್ರಲ್ಲಿ ಇನ್ನೊಂದೇನಂದ್ರೆ, ಅವತ್ತು ಗನ್ ಶಾಟ್ಸ್ ಬರೀ ಅವರ ಸಿಸ್ಟರ್ ಮಾತ್ರ ಹೇಗ್ ಕೇಳಕ್ ಸಾಧ್ಯ, ಅವರ ಉಳಿದಿರುವಂತಹ ಫ್ಯಾಮಿಲಿ ಅವ್ರಿಗೆ ಯಾಕೆ ಕೇಳಿಸಿಲ್ಲ ಅಂತ ಹೇಳಿ. ಅಂಡ್ ಇದಕ್ ಸಂಬಂಧಪಟ್ಟಂಗೆ ಅವ್ರ ಫ್ಯಾಮಿಲಿ ಹೇಳೋದೇನು ಅಂದ್ರೆ, ಅವತ್ತು ಅಕ್ಕಪಕ್ಕ ಮನೆಗಳಲ್ಲಿ ಮದುವೆ ನಡೀತಾ ಇತ್ತು, ಸೊ ಪಟಾಕಿ ಹೊಡಿತಾ ಇದ್ರು, ಸೊ ಅದ್ರ ಮಧ್ಯದಲ್ಲಿ ನಮ್ಗೆ ಇದು ಕೇಳಿಸಿಲ್ಲ ಅಂತ ಹೇಳಿ. ಅಂಡ್ ಕೊನೆಯದಾಗಿ ಅಕ್ಷಯ್ ಸ್ಟೇಟ್ಮೆಂಟ್ ಪ್ರಕಾರ ಆತ ಹೇಳ್ಕೊಂಡಿರೋದು ಏನಂದ್ರೆ, ನಾನು ಒಬ್ನೇ ಮಾತ್ರ ಈ ಕೊಲೆ ಮಾಡಿದೀನಿ, ಇದಕ್ಕೂ ನಮ್ ತಂಗಿಗೂ ಯಾವುದೇ ತರನಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ. ಅದ್ರೊಟ್ಟಿಗೆ ಇದು ಇಂಟೆನ್ಷನಲ್ ಆಗಿ ಆಗಿಲ್ಲ, ಬೈ ಮಿಸ್ಟೇಕ್ಲಿ ನಾನು ಮಾಡಿದೀನಿ ಅಂತಾನೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಕೋರ್ಟ್ ಈತನ 14 days ಜುಡಿಷಿಯಲ್ ಕಸ್ಟಡಿಗೆ ಕೊಡುತ್ತೆ. ಮತ್ತೆ ಅಲ್ಲಿ ಈತ ತುಂಬಾನೇ ಜೋರಾಗಿ ಅಳ್ತಿದ್ದ ಅನ್ನೋದ್ರ ಬಗ್ಗೆನೂ ಹೇಳಲಾಗತ್ತೆ. ಅಂಡ್ ಕೊನೆಯದಾಗಿ ಕೋರ್ಟ್ ಇಂದ ಈತ ಜೈಲಿಗೆ ಹೋಗುವಾಗ್ಲೂ ಅವರ ಸಿಸ್ಟರ್ ನ ಮೀಟ್ ಆಗಿ ಅವ್ರನ್ನ ತಬ್ಕೊಂಡು ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ, ನನ್ನ ಅಕೌಂಟ್ ನಲ್ಲಿರುವಂತ ಅಮೌಂಟ್ ಅನ್ನ ನಮ್ಮ ಸಿಸ್ಟರ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ. ಸೊ ಇಲ್ಲಿ ನಾನು ನಿಮ್ಗೊಂದು ವಿಷಯನ ರೀಕಾಲ್ ಮಾಡ್ತೀನಿ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಅವ್ರ ಸಿಸ್ಟರ್ ಏನಕ್ಕೆ ಅಷ್ಟು ಸುಮ್ಮನಾದ್ರು, ಯಾರಿಗೂ ಹೇಳಲಿಲ್ಲ ಅನ್ನೋದ್ರ ಬಗ್ಗೆ. ಒಂದ್ಸರಿ ಯೋಚನೆ ಮಾಡಿ, ಈತ ಜೈಲಿಗೆ ಹೋಗುವಂತ ಸಂದರ್ಭದಲ್ಲೂ ಅವನ ಅಕೌಂಟ್ ಅಲ್ಲಿ ಇರುವಂತ ದುಡ್ಡನ್ನ ಅವ್ರ ತಂಗಿ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಹೇಳ್ತಾ ಇದೆ. ಆಬ್ವಿಯಸ್ಲಿ ಈತ ಮಾಡಿರುವಂತ ಕೆಲಸಕ್ಕೆ ಈತನಿಗೆ ಈಸಿಲಿ ಲೈಫ್ ಸೆಂಟೆನ್ಸ್ ಆಗತ್ತೆ. ಈತ ಬೇಲ್ ಮೇಲೆ ಈಗ ಹೊರಗಡೆ ಇಲ್ಲ, ಬಟ್ ಈ ಕೇಸ್ ನಲ್ಲಿ ಆಫ್ಟರ್ 1 or 2 years ಈತ ಬೇಲ್ ಮೇಲೂ ಹೊರಗಡೆ ಬರ್ತಾನೆ. ಅಂಡ್ ಇವನ್ ಕೋರ್ಟ್ ಇಂದ ಜಡ್ಜ್ಮೆಂಟ್ ಬಂದ ಮೇಲೂ 14 to 20 years ಈತ ಜೈಲಲ್ಲಿ ಕಳಿಬಹುದು. ಸೊ ಒನ್ಸ್ ಈತ ಜೈಲಿಂದ ರಿಟರ್ನ್ ಬಂದ ಮೇಲೆ ಇವ್ರ ತಂಗಿಯ ಜೊತೆಗೂ ಆದಷ್ಟು ಚೆನ್ನಾಗಿರೋದು ಈತನಿಗೆ ಅನಿವಾರ್ಯ ಆಗಿರುತ್ತೆ. ನೋಡಿ, ಇಷ್ಟೊಂದು ಪ್ಲಾನ್ ಆಗಿ ಮಾಡಿರುವಂತವನು ಓಕೆ ಈಗ ಆಗಿದೆ, ಜೈಲಿಗೆ ಹೋಗ್ತಿದೀನಿ, ಬಂದ ಮೇಲೆ ಏನು ಅನ್ನುವಂತ ಪ್ಲಾನ್ ಕೂಡ ಈತನ ಬಳಿ ಇದ್ದೇ ಇರುತ್ತೆ ಅಂತ ನನಗ ಅನ್ಸುತ್ತೆ. ಈ ಕೇಸ್ ನೋಡಿದಾಗ ಒಂದ್ ಥಿಂಗ್ ನಮ್ಗೆ ತುಂಬಾ ಕ್ಲಿಯರ್ ಆಗುತ್ತೆ, ಕ್ರೈಮ್ ಅನ್ನೋದನ್ನ ಯಾವಾಗ್ಲೂ ಸ್ಟ್ರೇಂಜರ್ಸ್ ಮಾತ್ರ ಮಾಡ್ತಾರೆ ಅನ್ನೋದು ತಪ್ಪು. ಕೆಲವೊಮ್ಮೆ ನಮಗ್ ತುಂಬಾ ಹತ್ತಿರವಾದಂತವ್ರು, ತುಂಬಾನೇ ಟ್ರಸ್ಟೆಡ್ ಆಗಿದ್ದಂತವ್ರು ಅಂಡ್ ನಮ್ಮ ಫ್ಯಾಮಿಲಿ ಒಳಗೆ ಇರುವಂತವ್ರೆ ಈ ತರದ ಹೆಜ್ಜೆನ ಇಡಬಹುದು. ಆ ತಂದೆ ತನ್ನ ಜೀವನ ಪೂರ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಆ ಫ್ಯಾಮಿಲಿ ಅವತ್ತು ಒಂದು ದಿನ ರಾತ್ರಿ ತಗೊಂಡಿದ್ದಂತಹ ಡಿಸಿಷನ್ ಇಂದ ಅಂಡ್ ಆ ಒಂದು ಮೂಮೆಂಟ್ ಆಫ್ ಆಂಗರ್ ಇಂದ ಇಡೀ ಕಂಪ್ಲೀಟ್ ಫ್ಯಾಮಿಲಿನೇ ಇವತ್ತು ಡಿಸ್ಟ್ರಾಯ್ ಆಗಿದೆ. ಅಂಡ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ರೀಸೆಂಟ್ ಆಗಿ ನಾನು ಇದೇ ತರ ಇಂಡಿಯಾದ ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಮಿಸ್ಸಿಂಗ್ ಆಗಿ ಯಾವ ರೀತಿಯಾಗಿ ಆತನ ಜೀವ ತುಂಬಾ ಮಿಸ್ಟೀರಿಯಸ್ ಆಗಿ ಅಂತ್ಯ ಆಗಿತ್ತು ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೆ. ಆ ಲಿಂಕ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನು ಕೂಡ ನೀವು ನೋಡಬಹುದು. ಅಂಡ್ ಇದೇ ತರದ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.